ಮಿಕ್ಸ್ಡ್ ಗ್ರೀನ್ಸ್ ಕರಿ ಆರ್ ಮ್ಯಾಶ್ಡ್ ಗ್ರೀನ್ಸ್, ಮಸಿದ ಸೊಪ್ಪು ಅಂತಾರೆ ಅದನ್ನ ಮಸ್ಸೊಪ್ಪು ಅಂತಾನು ಅಂತಾರೆ, ರುಬ್ಬಿದ ಬಜ್ಜಿ ಅಂತಾನು ಅಂತಾರೆ ಅಥವಾ ರುಬ್ಬಿದ ಬಜ್ಜಿ. ಇದೆಲ್ಲ ಬೇರೆ ಬೇರೆ ಹೆಸರುಗಳು ಇದಕ್ಕೆ. ಇಟ್ಸ್ ಆಲ್ ಅ ಡಿಫ್ರೆಂಟ್ ನೇಮ್ ಗಿವನ್ ಟು ದಿಸ್ ಮಿಕ್ಸ್ಡ್ ಗ್ರೀನ್ಸ್ ಕರಿ. ಇಟ್ ವಿಲ್ ಬಿ ಫೈನ್ ಪೇಸ್ಟ್ ಆರ್ ಫೈನ್ ಸ್ಮೂತ್ ಪೇಸ್ಟ್. ಇದನ್ನೆಲ್ಲ ಬೇಯಿಸಿ ರುಬ್ಕೊಳ್ಳೋದು. ಆಮೇಲಿಂದ ಅದ್ರ ಡೀಟೇಲ್ಸ್ ತೋರಿಸ್ತೀವಿ. ಈಗ ಇದಕ್ಕೆ ಏನೇನು, ದ ಮೇನ್ ಇಂಗ್ರೀಡಿಯೆಂಟ್ಸ್ ಆರ್ ಗ್ರೀನ್ಸ್, ವೆರೈಟೀಸ್ ಆಫ್ ಗ್ರೀನ್ಸ್, ಸೊಪ್ಪುಗಳು ಬೇರೆ ಬೇರೆ ವೆರೈಟಿ ಹಾಕ್ಬೋದು ಇದಕ್ಕೆ. ಇಲ್ಲಿರೋದು ಚಕೋತ ಸೊಪ್ಪು, ಆರ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಮೌಂಟೇನ್ ಸ್ಪಿನಾಚ್, ಪಾಲಕ್ ದ ರೆಗ್ಯುಲರ್ ಸ್ಪಿನಾಚ್, ಸಬ್ಬಕ್ಕಿ ಸೊಪ್ಪು, ದಿಲ್ ಲೀವ್ಸ್, ಮೆಂತ್ಯ ಸೊಪ್ಪು, ಮೇಥಿ ಲೀವ್ಸ್, ಫೆನುಗ್ರೀಕ್ ಲೀವ್ಸ್, and this is amaranth, ದಂಟಿನ ಸೊಪ್ಪು. ಆಮೇಲೆ ತೊಗರಿ ಬೇಳೆ 1 ಲೋಟ, ಟೊಮ್ಯಾಟೊ 3 ಟೊಮ್ಯಾಟೊ, ಹುಣಸೆ ಹಣ್ಣು 1 ಲೆಮನ್ ಸೈಜ್ ಹುಣಸೆ ಹಣ್ಣು, 3 ಟೊಮ್ಯಾಟೊಸ್, ಲೆಮನ್ ಸೈಜ್ ಟ್ಯಾಮರಿನ್, 1 ಆನಿಯನ್, 3 cloves of garlic, hing or asafoetida, 4 to 5 green chilies based on your taste, 4 ರಿಂದ 5 ಹಸಿಮೆಣಸಿನಕಾಯಿ, ಹಿಂಗು, ಬೆಳ್ಳುಳ್ಳಿ, ಜೀರಿಗೆ और ಜೀರಾ, ಬ್ಲ್ಯಾಕ್ ಪೆಪ್ಪರ್ और ಕರಿಮೆಣಸು, ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್ ತೆಂಗಿನಕಾಯಿ. ಫಸ್ಟ್ ವಿ ವಾಶ್ ತುವರ್ ದಾಲ್. ತೊಗರಿ ಬೇಳೆನ ತೊಳಿತಾ ಇದ್ದೀವಿ. ದಿಸ್ ಇಸ್ ಲೈಕ್ ಅ 1 pot meal that we cook everything in the cooker. ಫಸ್ಟ್ ಎಲ್ಲ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊತೀವಿ. ಇದು ಬೇಳೆಗೆ ತೊಳೆದಿರೋ ತೊಗರಿ ಬೇಳೆಗೆ 1 ಸ್ಪೂನ್ ಎಣ್ಣೆ ಹಾಕಿದ್ರು, ನೀರು ಹಾಕಿದ್ದಾರೆ ಬೇಯಕ್ಕೆ. We've added water and a little bit of oil, and to this we'll add a pinch of turmeric, arshna, and we add all the ingredients. Now we've added palak or spinach, then chakota, ಎಲ್ಲ ಎಲೆಗಳು, ಇಲ್ಲಿ ಇಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ಒಟ್ಟಿಗೆ ಹಾಕ್ತಾ ಇದೀವಿ ಕುಕ್ಕರ್ಗೆ ಬೇಯಿಸಕ್ಕೆ. ಸಬ್ಬಕ್ಕಿ ಸೊಪ್ಪು, ದಿಲ್ ಲೀವ್ಸ್, ಮೆಂತ್ಯ ಸೊಪ್ಪು. This is a good dish to make when you have varieties of greens available. It's extremely good for health. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತುಂಬಾ ಸೊಪ್ಪುಗಳು ಮೈಗೆ ಸೇರಕ್ಕೆ ಒಟ್ಟಿಗೆ ಹೆಲ್ಪ್ ಆಗುತ್ತೆ. ದಂಟಿನ ಸೊಪ್ಪು, ಅಮರಾಂತ್. Add water so that all these leaves submerges. ಎಲೆ ಎಲ್ಲ ಮುಳುಗೋ ತರ ನೀರು ಹಾಕಿ. We've diced onion into big pieces and added. ಈರುಳ್ಳಿನ ದೊಡ್ಡ ಪೀಸಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಕುಕ್ಕರ್ಗೆ ಹಾಕ್ತಾ ಇದೀವಿ. 2 big tomatoes also have been made into big pieces and added. 2 ದೊಡ್ಡ ಟೊಮ್ಯಾಟೊ ಹಾಕಿದೀವಿ. ಟ್ಯಾಮರಿನ್, ಹುಣಸೆ ಹಣ್ಣು ಹಾಕ್ತಾ ಇದೀವಿ ಇದಕ್ಕೇನೆ. ಬೆಳ್ಳುಳ್ಳಿ, ಹಿಂಗ್, ಗಾರ್ಲಿಕ್ ಅಂಡ್ ಅಸೋಫೋಟಿಡಾ, ಜೀರಾ, ಕರಿಮೆಣಸು, black pepper and green chilies. So basically this is exactly a 1 pot meal. Everything can be cooked in this. Yeah, rice will be cooked separately, but ಎಲ್ಲಾನು ಒಟ್ಟಿಗೆ ಒಂದೇ ಸತಿ ಹಾಕೊಂಡು ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡು ಮಾಡಕ್ಕೆ ಈಸಿ ಇದು ಡಿಶ್. ಫೈನಲಿ ವಿ ಆರ್ ಆಡಿಂಗ್ ಫ್ರೆಶ್ಲಿ ಗ್ರೇಟೆಡ್ ಕೋಕೋನಟ್, ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ಹಾಕಿ ಇವಾಗ ಎಲ್ಲಾನು ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲಿಂದ ಮುಚ್ಚಳ ಮುಚ್ಚಿ ವಿಸಿಲ್ ಹಾಕಿ 4 ಸತಿ ಕೂಗಕ್ ಬಿಡ್ತೀವಿ. 4 to 5 times. We mix all these ingredients, close the lid, add the whistle and let it whistle for 4 to 5 times and then allow it to cool. ಮಿಕ್ಸಿಗೆ ಹಾಕೊಂಡಿರೋದು ಇಷ್ಟು ಸ್ಮೂತ್ ಪೇಸ್ಟ್ ಆಗಿದೆ. The pulsed mixy paste, it looks like this. It's coarsely grinded. ಈಗ ಮೊಸಪ್ಪು ಅಥವಾ ರುಬ್ಬುಡ ಬಜ್ಜಿಗೆ ಒಗ್ಗರಣೆ ಹಾಕೋತಾ ಇದೀವಿ. ನಾವು ವಿ ಆರ್ ಗಿವಿಂಗ್ ಅ ಟೆಂಪರಿಂಗ್ ಟು ದಿಸ್ ಮಿಕ್ಸ್ಡ್ ಗ್ರೀನ್ಸ್ ಕರಿ. ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ, a little bit of ghee and little bit of oil is added. We let it heat. Now we add mustard, ಸಾಸಿವೆ, let it splutter. ಚಟ್ಬಿಟ್ಟಿದ ಮೇಲೆ ಜೀರಿಗೆ, we add ಜೀರಾ, then curry leaf, ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗ್, ಅಸೋಫೋಟಿಡಾ. ಇಷ್ಟೇ ಹಾಕೋದಿದ್ರ ಒಗ್ಗರಣೆಗೆ. Only these things are added. And then we add this mix, the one which we had grinded. ಮಿಕ್ಸಿಗೆ ಹಾಕೊಂಡಿದ್ದ ಪೇಸ್ಟ್, ಸೊಪ್ಪಿಂದು ಮತ್ತೆ ಬೇಳೆದು ಮಿಕ್ಸ್ನ
ಈ ಒಗ್ಗರಣೆಗೆ ಬೆರೆಸ್ಕೊತಾ ಇದೀವಿ. ಡಿಪೆಂಡಿಂಗ್ ಆನ್ ವಾಟ್ ಯು ಈಟ್ ವಿತ್, ಐದರ್ ವಿತ್ ರಾಗಿ ಬಾಲ್ಸ್ ಆರ್ ರೈಸ್, ಯು ಕ್ಯಾನ್ ಅಡ್ಜಸ್ಟ್ ದ ಕನ್ಸಿಸ್ಟೆನ್ಸಿ ಆಫ್ ದಿಸ್ ಲಿಕ್ವಿಡ್. ಇದು ನಿಮ್ಗೆ ಯಾವ್ದ್ರ ಜೊತೆ ತಿಂತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಅನ್ನ ಅಥವಾ ಮುದ್ದೆ ಜೊತೆ ಅದ್ರ ತಕ್ಕಂಗೆ ನೀರಾಗಿ ಮಾಡ್ಕೋಬಹುದು. ಇದನ್ನ ಟು ಮೇಕ್ ಇಟ್ ಇನ್ ಟು ಮಚ್ ಮೋರ್ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಯು ಕ್ಯಾನ್ ಆಡ್ ದಿಸ್ ಡ್ರೈನ್ಡ್ ವಾಟರ್ ಇಟ್ ಸೆಲ್ಫ್. ತೆಗೆದಿಟ್ಕೊಂಡಿರೋ ಬಸ್ದಿರೋ ನೀರ್ನೇ ಇದಕ್ಕೆ ಹಾಕೋಬಹುದು ನಿಮ್ಗೆ ಇನ್ನೂ ನೀರಾಗಿ ಮಾಡ್ಬೇಕಂದ್ರೆ. Let it boil for around 3 to 4 times and then this is ready. ಒಂದು 3 ರಿಂದ 4 ಕುದಿಬೇಕಿದು, ಆವಾಗ ಇದು ರೆಡಿ ಇದೆ. Now we're making rasam or saru with that drained water. ಆ ಬಸದಿ ಇಟ್ಕೊಂಡಿರೋ ನೀರಲ್ಲಿ ಸಾರು ಮಾಡ್ತಾ ಇದೀವಿ ಇವಾಗ. ಅದರಲ್ಲೇ ಉಪ್ಪು ಮೆಣಸಿನ್ಕಾಯಿ ಎಲ್ಲ ಹಾಕಿತ್ತು, ಸೊ ನೋಡ್ಕೊಂಡು ಹಾಕ್ಬೇಕು ಮಿಕ್ಕಿದ್ದಲ್ಲ. ಆ ಮೊಸಪ್ಪು ಕುಕ್ಕರಲ್ಲಿ ಬೇಯಿಸುವಾಗ ಉಪ್ಪು ಹಾಕಿದ್ವಿ, ಸೊ ಅದಾದ್ಮೇಲೆ ಜಾಸ್ತಿ ಉಪ್ಪು ಹಾಕಿರ್ಲಿಲ್ಲ, ಸೊ ಇದರಲ್ಲೂ ಉಪ್ಪಿದೆ. ಇವಾಗ ಇದಕ್ಕೆ ಸಾರಿನ ಪುಡಿ ಅಥವಾ ಮೆಣಸಿನ ಪುಡಿ ಅಂತಾನು ಕರಿತೀವಿ, ಇದ್ರ ವಿಡಿಯೋನು ಇದೆ ಯೂಟ್ಯೂಬಲ್ಲಿ. ಸಾರಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇವಿ. We've added saru or rasam powder and we are allowing it to boil. Then we add curry leaves to it. ಕರ್ಬೇವಿನ ಸೊಪ್ಪು ಹಾಕ್ತಾ ಇದೀವಿ ಅದು ಕುದಿಯಕ್ಕೆ. We will add one weird looking ಕರ್ಬೇವಿನ ಸೊಪ್ಪು ಆಲ್ಸೋ. ಒಂದು ವಿಚಿತ್ರವಾಗಿರೋ ಕರಿ ಲೀವ್ಸ್ ಕರ್ಬೇವಿನ ಸೊಪ್ಪನ್ನು ಹಾಕ್ತೀವಿ ಅದಕ್ಕೆ. ಆ್ಯಡ್ ಕೊರಿಯಾಂಡರ್ ಲೀವ್ಸ್, ವಾಶ್ಡ್ ಕೊರಿಯಾಂಡರ್ ಲೀವ್ಸ್, ತೊಳೆದಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀವಿ. A little bit of jaggery will be added. ಸ್ವಲ್ಪ ಬೆಲ್ಲ, a little salt, ಸ್ವಲ್ಪ ಉಪ್ಪು ಹಾಕ್ತಾ ಇದೀವಿ. We had cooked one small tomato along with the greens that is being mashed and will be added. ಆ ಸೊಪ್ಪು ಬೇಳೆ ಬೇಯಿಸ್ಕೊಳ್ಳುವಾಗಲೇ ಒಂದು ಟೊಮೆಟೊನು ಬೇಯಿಸ್ಕೊಂಡಿದ್ವಿ, ಅದನ್ನ ಮಸ್ದ್ಬಿಟ್ಟು ಹಾಕ್ತಾರೆ ಸಾರಿ. So we allow this to boil now well. Out of the same ingredients whatever we've cooked, we have 2 dishes. ರುಬ್ಬಿಡ ಬಜ್ಜಿ ಅಥವಾ ಮೊಸಪ್ಪು ಮತ್ತೆ ಅದರದ್ದು ಸಾರು, 2 ಡಿಶ್ ಆಗುತ್ತೆ ಸೇಮ್ ಬೇಸ್ ಇರೋದ್ರಲ್ಲಿ. ಕಟ್ಟಿನ ಸಾರು ಅಂತೀವಿ ಇದನ್ನು. ಒನ್ಸ್ ಇಟ್ ಹ್ಯಾಸ್ ಬಾಯ್ಲ್ಡ್ ವೆಲ್ ವಿ ರಿಮೂವ್ ಇಟ್ ಫ್ರಮ್ ದ ಫ್ಲೇಮ್. ಚೆನ್ನಾಗಿ ಇದು ಕುದ್ದ ಮೇಲೆ ಇಳಿಸ್ತೀವಿ ಫ್ಲೇಮಿಂದ. ಇವಾಗ ಸಾರಿಗೆ ತುಪ್ಪದ ಒಗ್ಗರಣೆ ಹಾಕ್ತಾ ಇದ್ದಾರೆ. We're adding the tempering for the rasam. Once the ghee is hot enough, add mustard seeds. ತುಪ್ಪ ಕಾದ್ಮೇಲೆ ಸಾಸಿವೆ ಹಾಕಿ ಅದಕ್ಕೆ, ಇಲ್ಲಿ ಫುಲ್ ಕಾದಿಲ್ಲ, ಚಟ್ಕುಟಕ್ ಬಿಡಿ ಅದನ್ನ. Once mustard splutters, then add a bit of ಜೀರಿಗೆ, ಆಮೇಲೆ ಸ್ವಲ್ಪ ಹಿಂಗ್ as of a tida. Now add the tempering to the rasam. ಒಗ್ಗರಣೆನ ಕಟ್ಟಿನ ಸಾರಿಗೆ ಹಾಕೊಳ್ಳಿ, ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ. ಹಿಂಗ್ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಸೊ 2 ಡಿಶ್ ರೆಡಿಯಾಗಿದೆ. ರುಬ್ಬಿಡ ಬಜ್ಜಿ, ಮೊಸಪ್ಪು, ಮಿಕ್ಸ್ಡ್ ಗ್ರೀನ್ಸ್ ಕರಿ ಆ್ಯಂಡ್ ಬಾಯ್ಲ್ಡ್ ವಾಟರ್, ಕಟ್ಟು ಅದ್ರ ಬೇಯಿಸಿದ ಕಟ್ಟಿಂದ ಈ ಸಾರು ಆರ್ ರಸಮ್ ಫಿನಿಶ್ಡ್.